ಪುಟ್ಟ ಮಗು ನನ್ನನ್ನು ಕರೆಸಿ ಇಂಥ ವೇದಿಕೆಯನ್ನು ಕೊಟ್ಟಿದ್ದೀರಲ್ಲ, ನಿಮ್ಮೆಲ್ಲರ ಪದಾರವಿಂದದಲ್ಲಿ ಅನಂತ ಶರಣಾರ್ಥಿಗಳನ್ನು ಅರ್ಪಿಸ್ತೇನೆ. ಕನ್ನಡ ಸಾಹಿತ್ಯ ಪರಿಷತ್ನಲ್ಲಿ ಮಹಿಳಾ ಸಮಾವೇಶಗಳು, ಮಹಿಳಾ ಸಮ್ಮೇಳನಗಳು ಇತ್ತೀಚೆಗೆ ಪ್ರಾರಂಭ ಆಗ್ತಾ ಇವೆ. ಮಹಿಳಾ ಸಮಾವೇಶಗಳು ಪ್ರಾರಂಭ ಆದಾಗ ನಾನೊಂದು ತಕರಾರು ಸಲ್ಲಿಸಿದೆ ಅವ್ರಿಗೆ. ಏನಂದ ಅಂದ್ರೆ, ಟೋಟಲ್ ಸಾಹಿತ್ಯ ಸಮ್ಮೇಳನದೊಳಗೆ ನಮಗೆ ಸಮಪಾಲು ಕೊಡ್ಲಿಕ್ಕೆ ತಯಾರಿಲ್ಲ, ನಮ್ಮದೇ ಅಂಥೇಳಿ ಜನಾನ ಅಂತ ಕರೀತಾರೆ ಹೈದರಾಬಾದ್ ಕರ್ನಾಟಕದಾಗ. ಜನಾನ ಅಂದ್ರೆ ಓನ್ಲಿ ಫಾರ್ ಲೇಡೀಸ್. ನಮಗೆ ಒಂದು ಒತ್ತಾಟಿ ಬಾರು ಕೊಟ್ಟು ಮೇನ್ ಸ್ಟ್ರೀಮ್ನ್ಯಾಗ ನಾವು ದಾವೇದಾರ ಆಗಬಾರ್ದು ಅಂತೇಳಿ ಈ ಕಡೆ ಬಾಜು ಮಾಡ್ಲಿಕ್ಕತ್ತೀರ ಹೆಂಗೆ ಅಂತ ಕೇಳುತ್ತೆ. ನನಗೆ ಮಹಿಳಾ ಸಮಾನತೆ ಬೇಕು ಅಂದರೆ 12ನೇ ಶತಮಾನದ ಮಹಿಳಾ ಸಮಾನತೆ ಬೇಕು. 12ನೇ ಶತಮಾನ ಇವತ್ತು ನನಗೆ ಖುಷಿ ಯಾಕಾಗ್ಯದ ಅಂದ್ರೆ, ನಾ ಸರಿಗೆ ಅವಾಗೇ ಅಂದಿದ್ದೇನೆ, ಹಾಕೋಣಿ ಸರ್, ಮಹಿಳಾ ಸಮಾವೇಶ ಅಂತ ಮಾಡಿ ಕೇಳೋರು ನಾವು, ಹೇಳೋರು ನಾವು, ಕುಂಡ್ರವ್ರು ನಾವು, ಹೋಗೋರು ನಾವು, ಬರೋರು ನಾವು, ಇನ್ನೊಂದು ಹಕ್ಕನ ಬಳಗ ಮಾಡಿ ನಮ್ಮ ಮ್ಯಾಗ ಆಗ ಶೋಷಣೆ ನಾವೇ ಮಾತಾಡಬೇಕು, ನಮ್ಮ ಖುಷಿ ನಾವೇ ಮಾತಾಡ್ಬೇಕು, ನಮ್ಮ ಮ್ಯಾಗ ಏನು ಶೋಷಣೆ ಆತ ಅನ್ಯಾಯ ಆತ ನೀವು ಕೇಳಬೇಕು, ಹಿಂಗೆ ಮಾಡಿ ನಮ್ಮನ್ನ ಒತ್ತಾಟ ಮಾಡ್ತೀರಿ ನೋಡ್ರಿ ಸರ್ ಅಂತೇಳಿ ನಾನು ಗೌರವ ಕಾರ್ಯದರ್ಶಿಗಳವ್ರು ಶರಣ ಸಾಹಿತ್ಯ ಪರಿಷತ್ತಿಂದು ಅವ್ರ ಜೊತೆ ನಾನು ಚೇಷ್ಟೆ ಮಾಡಿದ್ದೆ ನಾನು. ಆದರೆ ಇವತ್ತು ನನಗೆ ಖುಷಿ ಆಗ್ತದೆ. ಎಷ್ಟು ಸಂಖ್ಯೆಯಲ್ಲಿ ಮಹಿಳೆಯರಿದ್ದೀವಿ ಅಷ್ಟು ಸಂಖ್ಯೆಯಲ್ಲಿ ಕನಿಷ್ಠ ಆದರೂ ಅಣ್ಣ ತಮ್ಮಂದಿರು ಎದುರುಗಡೆ ಕುಂತು ನಮ್ಮನ್ನು ಆಲಿಸ್ತಾ ಇದ್ದಾರಲ್ಲ, ಇದು ಅತ್ಯಂತ ಸಂತೋಷದ ಸಂಗತಿ. 12ನೇ ಶತಮಾನ ಯಾಕೆ ಮತ್ತೆ ಮತ್ತೆ ಜಗತ್ತಿನ ಚಳುವಳಿಗಳಲ್ಲಿ ಮತ್ತು ತಾತ್ವಿಕ ಪರಿವೇಶಗಳಲ್ಲಿ ಮತ್ತೆ ಮತ್ತೆ ನೆನಪಿಸ್ತದೆ ಮತ್ತು ಮತ್ತೆ ಮತ್ತೆ ಪ್ರಸ್ತುತ ಅಂತ ಕರೀತದೆ ಅಂದ್ರೆ, ಅಲ್ಲಿ ರಿಸರ್ವೇಶನ್ ಇರಲಿಲ್ಲ, ಅಲ್ಲಿ ಸಮಾನತೆ ಇತ್ತು. ಶರಣರೆಲ್ಲ ತಮ್ಮ ತಮ್ಮ ಸಂಗಾತಿಗಳೊಂದಿಗೆ ಬಂದು ಎಲ್ಲಿ ಶತಶತಮಾನಗಳಿಂದ ಮಹಿಳೆಯರಿಗೆ ಅವಕಾಶ ಇರಲಿಲ್ವೋ, ಮನುಷ್ಯರೇ ಅಂತ ಕರೀಲಿಲ್ವೋ, ಅಂಥ ವ್ಯವಸ್ಥೆಯ ಒಳಗಡೆ 12ನೇ ಶತಮಾನ ನಾ ಭೂತೋ ನಾ ಭವಿಷ್ಯತಿ ಅನ್ನುವಂಥ ರೀತಿಯಲ್ಲಿ ತನ್ನದೇ ಒಂದು ಪಾರ್ಲಿಮೆಂಟನ್ನು ಸೃಷ್ಟಿ ಮಾಡಿ ಪುರುಷರಷ್ಟು ಸಮಸಂಖ್ಯೆಯಲ್ಲಿರುವ ಮಹಿಳೆಯರಿಗೂ ಕೂಡ ಅವರ ಅಭಿಪ್ರಾಯವನ್ನು ವ್ಯಕ್ತಪಡಿಸುವ ಅನುವು ಮಾಡಿಕೊಟ್ಟಿರ್ತಕ್ಕಂಥ ಪರಿಸರ ನಿರ್ಮಾಣ ಮಾಡಿರ್ತಕ್ಕಂಥ ಸಂದರ್ಭ ಇತ್ತಲ್ಲ, ಅದು ನಿಜವಾಗಿ ನನಗೆ ರೋಮಾಂಚನವನ್ನು ಉಂಟು ಮಾಡುವಂಥದ್ದು. ವಿಜಯಪುರ ಆ ಕಾರಣಕ್ಕಾಗಿ ಬಸವಣ್ಣನನ್ನ ಕೊಟ್ಟ ನಾಡು ಅನ್ನುವುದಕ್ಕಾಗಿ ಜಗತ್ತಿನಲ್ಲಿ ಮತ್ತೆ ಮತ್ತೆ ಪ್ರಸ್ತಾಪಿಸಿಕೊಳ್ಳುತ್ತದೆ. ಕಲ್ಯಾಣ ಕರ್ಮಭೂಮಿಯಾಗಿರಬಹುದು, ವಿಜಯಪುರ ಜನ್ಮಭೂಮಿ. ಗಟ್ಟಿಯಾದ ಸಾಹಿತ್ಯ, ನಾ ಸರ್ ಹೇಳ್ತಾ ಇದ್ದೆ, ಬಹಳ ಗಟ್ಟಿಯಾದ ಸಾಹಿತ್ಯದ ಭೂಮಿ ಸರ್. ಇಲ್ಲಿ ಬಹಳಷ್ಟು ನೋಡ್ರಿ, ಒಬ್ಬ ವೈದ್ಯರಾದಂಥ ಅವ್ರ ಕೆಲಸ ಏನಿದ್ರು ಸ್ಟೆಥೋಸ್ಕೋಪ, ಕತ್ರಿ ಗಿತ್ರಿ ಇದೆಲ್ಲ. ನನ್ನ ಮನೆ ತುಂಬ ಡಾಕ್ಟರ್ ನನಗೆ ಗೊತ್ತಾದ. ಆದಾಗ್ಯೂ ಕೂಡ ಎಷ್ಟು ಅದ್ಭುತವಾಗಿ ಹೆಚ್ಚು ಕಡಿಮೆ ನಾವು ಕನ್ನಡ ಮೇಷ್ಟ್ರುಗಳು ನಿಮ್ಮಂಗೆ ಚಲೋ ಮಾತಾಡಲ್ಲ ಸರ್, ಅಷ್ಟು ಚಂದ ಮಾತಾಡಿದ್ನಿ. ಮತ್ತು ನಾನು ಹಾಕೋಣಿ ಸರಿಗೂ ಹೇಳ್ದ, ಇವನ್ ಸರ್ ಒಟ್ಟು ಪೂರ ನೀವೇ ಮಾತಾಡ್ಬಿಟ್ರೆ ನಾ ಏನು ಹೇಳಿ ಅಂತ. ಅವರೊಬ್ಬ ಅಧಿಕಾರಿಗಳಾಗಿ ಕೆಲಸ ಮಾಡಿದವರು. ಅಂದ್ರೆ ಈ ವಯಸ್ಸಿನಲ್ಲಿ ಅವ್ರಿಗಿರುವ ಬದ್ಧತೆ ಮತ್ತು ಕಾಳಜಿ, ನಾವೆಲ್ಲ ಅವ್ರ ಎದುರು ಬೆಳೆದ ಮಕ್ಕಳು ನಾವು. ಈ ಇಳಿ ವಯಸ್ಸಿನಲ್ಲಿ ಅತ್ಯಂತ ಪ್ರಾಮಾಣಿಕವಾಗಿ ನಿಷ್ಪ್ರಹವಾಗಿ ಶರಣ ಸಿದ್ಧಾಂತಕ್ಕಾಗಿ, ಶರಣ ತತ್ವಕ್ಕಾಗಿ ಅವರು ಶ್ರಮಿಸುತ್ತಿರುವಂತಹದ್ದಿದೆಯಲ್ಲ, ಅದು ನಮ್ಮ ಸ್ಫೂರ್ತಿ. ಈ ಹಿನ್ನೆಲೆಯಲ್ಲಿ ಸ್ನೇಹಿತರೆ, ಇವತ್ತು ಕೆಲವು ಮಾತುಗಳನ್ನು ನಿಮ್ಮೊಂದಿಗೆ ನಾನು ಹಂಚಿಕೊಳ್ಳಬೇಕು ಅಂತ ಅನ್ಕೊಂಡೀನಿ. ಒಂದು 12ನೇ ಶತಮಾನ ಆ ಸಂದರ್ಭದಲ್ಲಿ ಇರ್ತಕ್ಕಂಥ ಮಹಿಳೆಯ ಸ್ಥಿತಿಗತಿ, ಅಲ್ಲಿ ಅಕ್ಕ ಅನ್ನುವಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಕ್ರಾಂತಿಯ ಶೆಲೆ. ನಾನು ಈ ಹುಡುಗಿ, ಈ ಮಗು ಅಕ್ಕಮಾದಿಯ ವೇಷ ಹಾಕೊಂಡು ಬಂದು ಕೂತಲ್ಲ, ಇವ್ರ ಹಾಗೆ ನನಗೂ ಬಹಳ ಖುಷಿ ಆಯ್ತು, ಸಂತೋಷಗೊಂಡೆ. ಆಕಿ ಬಂದ್ರೆ ನಮ್ಗೆ ರೋಮಾಂಚನ ಆಯ್ತು. ಹಾರ ಹಾಕಿದೆವು, ಚಪ್ಪಾಳೆ ತಟ್ಟಿದೆವು. ಥಟ್ಟನೆ ನನಗೇನು ನೆನಪಾಯ್ತು ಅಂದ್ರೆ 12ನೇ ಶತಮಾನ ಅನುಭವ ಮಂಟಪದ ಒಳಗಡೆ ಬಂದ ನಂತರ ಅಕ್ಕ ಸಿಕ್ಕಿದ್ದು ಬೇರೆ, ಅನುಭವ ಮಂಟಪ ಬರ ತನಕ ಅಕ್ಕ ಎದುರಿಸಿದ ಫಜೀತಿ ಏನಿತ್ತಲ್ಲ, ಈಗಷ್ಟು ಈಜಿ ಅಕ್ಕನನ್ನು ಸ್ವೀಕರಿಸಿದೆವು ನಾವು. ಅಂದಿನ ಅಕ್ಕನನ್ನು ಶಿವಮೊಗ್ಗೆಯಿಂದ ಉಡತಡಿಯಿಂದ ಕಲ್ಯಾಣಕ್ಕೆ ಬರುವ ತನಕ
ಕಲ್ಯಾಣದಲ್ಲಿ ಆಕಿ ಬಸವಾದಿ ಶರಣರ ಕೂಡ ಸರಿ ಅನಿಸ್ಕೊಳ್ಬೇಕಾದ್ರೆ ಆಕಿ ಎದುರಿಸಿರ್ತಕ್ಕಂಥ ಮುಳ್ಳುಗಳಿದ್ವು ಅಲ್ಲ ಅವು, ಆಕಿ ಬರಮಾಡಿಕೊಂಡಿರ್ತಕ್ಕಂಥ ಅಡ್ಡಿ ಆತಂಕ, ಆಕಿ ಏನ್ ಚೇಸ್ ಮಾಡಿಲ್ಲ ಸವಾಲುಗಳಿದ್ವು ಅಲ್ಲ, ಇವತ್ತಿಗೂ ಕೂಡ ಅಕ್ಕನಾಗೆ ಉಳಿತಾಳೆ, ಅದ್ವಿತೀಯಳಾಗಿ ಉಳಿತಾಳೆ. ಅಕ್ಕನನ್ನು ಕುರಿತು ಸ್ನೇಹಿತರೆ ಇವತ್ತಿಗೂ ಕೂಡ ನಮಗೊಂದು ದಿವ್ಯ ಕುತೂಹಲ ಇದೆ. ಅಕ್ಕನನ್ನು ನಮ್ಮ ಮನುಷ್ಯ ನೆಲೆಯಲ್ಲಿ ಅರ್ಥ ಮಾಡಿಕೊಳ್ಳೋದು ಬೇರೆ, ಅಕ್ಕನನ್ನು ವೈಭವೀಕರಿಸಿ ಪುರಾಣದ ವ್ಯಕ್ತಿ ಮಾಡಿಬಿಡೋದು ಬೇರೆ. ನಮ್ಮ ಪುರಾಣಗಳು, ತದನಂತರದ ಪುರಾಣಗಳೇ ಎರಡು ಕೆಲಸ ಮಾಡಿದವ್ರಿ. ಬಸವಾದಿ ಶರಣರನ್ನ 14-15ನೇ ಶತಮಾನದ ಮಹಾಕಾವ್ಯಗಳೆಲ್ಲ ದೇವ್ರು ಮಾಡಿಬಿಟ್ಟು ಮುಗೀತು. ಅದಕ್ಕೆ ಇವತ್ತು ನಮ್ಮ ಮಂದಿ ಏನಂತಾರ, ಬಸವಣ್ಣ ನೋಡ್ರಿ ಅಂತರ್ಜಾತಿ ವಿವಾಹ ಮಾಡಿದ್ದ, ನಿಮ್ಮ ಮನ್ಯಾಗ ನೀವು ಅಂತರ್ಜಾತಿ ವಿವಾಹ ಮಾಡಬೇಡ್ರಿ, ನಿಮ್ ಹುಡುಗ ಲವ್ ಮಾಡ್ಯಾನ ಸುಮ್ ಕೂಡ್ರಿ ನಾವು ಮದಿ ಮಾಡ್ತೇವ್ರಿ. ಬಸವಣ್ಣ ಮಾಡಿಲ್ಲೇನ್ರಿ, ಮತ್ ನೀವು ಲಿಂಗಾಯತ್ ಅಂತೀರಲ್ರಿ. ಬಸವಣ್ಣ ಬೇರೆ ರೀ, ಅವ ದೇವ್ರಿದ್ದ, ಅವನಂಗ ನಮ್ಗೆ ಹೆಂಗ ಆತದ, ದೇರ್ ಹೆಣ್ಸ್ ದ ಮ್ಯಾಟರ್ ಅಲ್ರಿ. ಅವತ್ತು ಹರಳಯ್ಯ ಮಧುವರಸರ ಮಕ್ಕಳಿಗೆ ಮದಿ ಮಾಡಿದ್ರಲ್ರಿ, ಹರಳಯ್ಯ ಮಧುವರಸರ್ ಹಂಗಿದ್ರ ಅವ್ರು, ಈಗ ಹಂಗಾರ ಏನಿವ್ರು, ನಾವು ದೇವರನ್ನ ಮಾಡಿಬಿಟ್ಟಿವಿ ನಾವು. ಹಂಗೆ ಅಕ್ಕ ಮಹಾದೇವಿ ಬಗ್ಗೆ ನಾವ್ ಏನ್ ಹೇಳಿದೇವೆ ಅಂದ್ರೆ ಅಕ್ಕ ಮಹಾದೇವಿ, ಯಾಕಂದ್ರೆ ನಾವು ಕಾವ್ಯಗಳ ಮೂಲಕ ಅಕ್ಕ ಮಹಾದೇವಿನ, ವಚನಗಳ ಮೂಲಕ ಪರಿಚಯವಾದ ಅಕ್ಕ ಮಹಾದೇವಿಗಿಂತ ಕಾವ್ಯಗಳ ಮೂಲಕ ಪರಿಚಯವಾದ ಅಕ್ಕ ಮಹಾದೇವಿ ನಮ್ಗೆ ಗೊತ್ತದ. ಆದ್ರೆ ಅಕ್ಕ ಇವತ್ತು ನನಗೆ ಅಕ್ಕ ಯಾಕೆ ಮುಖ್ಯ ಆಗ್ತಾಳೆ, ನಾ ಕ್ಲಾಸ್ನವ್ರೂ ಕೂಡ ನನ್ನೆಲ್ಲ ವಿದ್ಯಾರ್ಥಿನಿಯರಿಗೆ ಮತ್ತೆ ಮತ್ತೆ ಅಕ್ಕನ ಬಗ್ಗೆ ಯಾಕೆ ಹೇಳ್ತೀನಿ ಅಂದ್ರೆ, ಅಕ್ಕ ವೀರ ವೈರಾಗ್ಯ ನಿಧಿ, ಅಕ್ಕಿ ದೇವರನ್ನೇ ಗಂಡ ಮಾಡ್ಕೊಂಡ್ಲು, ದೇವ್ರ ಸಲುವಾಗಿನೇ ಹುಟ್ಟಿದ್ಲು, ದೇವ್ರೇ ಗಂಡ ಅಂದ್ಳು ಅಂತ ಹೇಳುವುದರಲ್ಲಿ ಅಕ್ಕ ಅರ್ಥ ಆಗಂಗಿಲ್ಲ ನಮಗ. ದೇವರನ್ನೇ ಗಂಡ ಮಾಡ್ಕೊಂಡ್ಳು ಅಂದ್ರೆ ಆಕಿಗೆ ಲೋಕದ ಮೋಹ, ಲೌಕಿಕವಾದಂತಹ ಕಾಮನೆಗಳು ಇರಲಿಲ್ಲೇನು ಅಂತ ಕೇಳಿದ್ರೆ ತಪ್ಪು. ಅಕ್ಕನಷ್ಟು ಶೃಂಗಾರ ರಸಭರಿತವಾದಂಥ ವಚನಗಳು ಮತ್ತಾರು ಬರೆದಿರೋ ಸಿಗೋದಿಲ್ಲ ನಿಮಗೆ. ಅಕ್ಕ ನಿಜವಾಗಿ ಜೀವ ಪ್ರೇಮಿಯಾಗಿದ್ಲು. ಅಕ್ಕನ ಇಷ್ಟದ ಗಂಡ ಭೂಮಿ ಮ್ಯಾಗ ಹುಟ್ಲಿಲ್ಲ, ಅದಕ್ಕೆ ನನ್ನ ಗಂಡ ಹಿಂಗಿರ್ಬೇಕು ಅಂತ ತಿಳ್ಕೊಂಡ್ರೆ ಫಸ್ಟ್ ಟೈಮ್ ನನ್ನ ಆಯ್ಕೆ ನನ್ನದು ಅಂತ ಈ ದೇಶದಾಗ ಹೇಳಿದ ಮಹಿಳೆ ಅಕ್ಕ ಮಹಾದೇವಿ. ಅಲ್ಲಿಂದ ಇಲ್ಲಿ ತನಕ ಹೆಣ್ಮಗಳು ಹುಟ್ಟತಾಳ, ಬೆಳಿತಾಳ, ಲಗ್ನ ಮಾಡ್ಕೋಬೇಕು. ಹೆಂಗ್ ಲಗ್ನ ಮಾಡ್ಕೋಬೇಕಂದ್ರೆ ಅವ್ವ ಅಪ್ಪ ಯಾರು ತೋರಿಸ್ತಾರ ಅವ್ರಿಗೆ ಲಗ್ನ ಮಾಡ್ಕೋಬೇಕು. ಆಯ್ಕೆ ಪ್ರಶ್ನೆ ಇಲ್ಲ ನಮಗೆ, ಆಯ್ಕೆ ಪ್ರಶ್ನೆ ಇಲ್ಲ ನಮಗೆ. ಲಗ್ನ ಮಾಡ್ಕೋಬೇಕು, ಮದುವೆ ಮಾಡ್ಕೋಬೇಕು ನಾವು. ಯಾಕೆ ಮದುವೆ ಯಾಕೆ ಮಾಡ್ಕೋಬೇಕು, ಮುಕ್ತಿನೇ ಇಲ್ಲ ನಮ್ಗಂತ ಹೇಳ್ಬಿಟ್ರು ಅವ್ರು. ಮದುವೆನೇ ಮಾಡ್ಕೋಬೇಕು ನಾವು, ಮದುವೆ ಮಾಡ್ಕೊಂಡ್ ಬಳಕೆ ಮುಕ್ತಿ. ಬರೇ ಮದುವೆ ಮಾಡ್ಕೊಂಡ್ರೆ ಮುಕ್ತಿ ಅಲ್ಲ, ಮದುವೆ ಮಾಡ್ಕೊಂಡು ಬಳಕ ಮಕ್ಳು ಹಿಡಿಬೇಕು. ಬರೇ ಮಕ್ಕಳು ಹಿಡಿದ್ರೆ ನಡೆಯಲ್ಲ, ಹೆಣ್ಣು ಹಿಡಿದ್ರೆ ನಡೆಯಲ್ಲ. ಅಪುತ್ರಶ್ಯ ಗತಿರ್ನಾಸ್ತಿ, ಗಂಡಸು ಮಕ್ಕಳಾಗದವರಿಗೆ ಮುಕ್ತಿ ಇಲ್ಲ. ಅದಕ್ಕೆ ಗಂಡಸು ಮಕ್ಕಳು ಹಂಗೆ ನಮ್ಮ ತಲೆಗೆ ತುಂಬಿಸ್ಬಿಟ್ಟಾರ ನೋಡ್ರಿ. ನಮ್ಮ ಹೆಣ್ಮಕ್ಳು ಕೂಡ ಗಂಡಸು ಮಕ್ಕಳು ಹುಟ್ಲಿಲ್ಲ ಅಂದ್ರ ಅವ್ರ ಪರದಾಟ ಇಚ್ಛಕ್ಕಿಂದ ಅಲ್ಲ. ಆ ಗಂಡಸಿನ ಭ್ರಮೆ ಪುರುಷ ಮಹಿಳೆಯರ ಆದಿಯಾಗಿ ನಮ್ಮೆಲ್ಲರ ತಲೆಯಲ್ಲಿ ತುಂಬಿಸಲ್ಪಟ್ಟಿರ್ತಕ್ಕಂಥದ್ದು ಪುರುಷ ಪ್ರಧಾನ ಸಮಾಜ ವ್ಯವಸ್ಥೆ. ನಾ ಏನೂ ಮಾತಾಡ್ತೀನಿ ಅಕ್ಕ ಮಹಾದೇವಿಯನ್ನು ಬೇಸಾಗಿಟ್ಕೊಂಡು, ಪುರುಷರ ವಿರೋಧ ಅಂತಲ್ಲ. ನಾವು ಅಕ್ಕನನ್ನ ಈ ನಾಡಿನ ಪ್ರಪ್ರಥಮ ಸ್ತ್ರೀವಾದಿ ಅಂತ ಕರಿತೇವೆ. ಸ್ತ್ರೀವಾದಿ ಚಿಂತಕಿ, ಮೊಟ್ಟ ಮೊದಲ ಸ್ತ್ರೀವಾದಿ ಚಿಂತಕಿ, ಫೆಮಿನಿಸ್ಟ್. ಪಾಶ್ಚಾತ್ಯ ದೇಶದಿಂದ ನಮಗೆ ಫೆಮಿನಿಸಂ ಕಲಿಬೇಕಾಗಿಲ್ಲ. ನಾವು ಫೆಮಿನಿಸಂ ಅನ್ನೋದು ನಮ್ಮ 12ನೇ ಶತಮಾನದ ಬದುಕಿನಲ್ಲಿ ಹಾಸು ಹಕ್ಕಾಗಿ ಸೇರಿ ತಾನು ಇಷ್ಟಪಟ್ಟಂತ ಪುರುಷ ಈ ಲೋಕದಲ್ಲಿ ಸಿಗುವುದಕ್ಕಾಗಿ ಬಹಳಷ್ಟು ಪರಿತಪಿಸಲು. ನನಗೆ ಹಂಗ ನೋಡಿದ್ರೆ ನೋಡ್ರಿ, ಅಕ್ಕನನ್ನ ಕೌಶಿಕ ಇಷ್ಟಪಟ್ಟ. ಕೌಶಿಕ ಆಕಿನ ಬಯಸ್ದ. ಓದ್ತೇವೆ ನಾವು ಚರಿತ್ರೆ ಒಳಗೆ. ವೈಯಾಳಿ ಮುಗಿಸ್ಕೊಂಡು ಹೊಂಟಿದ್ದ ಕೌಶಿಕ ಮಹಾರಾಜ. ಬಹಳ ಸುಂದರ ಇದ್ಲ ಅಕ್ಕ ಮಹಾದೇವಿ. ನಾನು ನಿನ್ನನ್ನು ಮದುವೆ ಮಾಡ್ಕೊಂತೀನಿ ಅಂತ ಅಂದ. ಅವ್ರ ಮನೆಗೆ ಹೇಳಿ ಕಳಿಸ್ದ. ಇದೆಲ್ಲ ಕತಿ ಗೊತ್ತದ ನಿಮ್ಗೆ. ಅಕ್ಕ ನಾವು ಅಲ್ಲೇ ಅಂದ್ಲು. ನಾ ಬಹಳಷ್ಟು ಹುಡುಗಿಯರಿಗೆ ಹೇಳ್ತೀನಿ ನಾನು, ಒಬ್ಬ ಕೌಶಿಕನಂತ ರಾಜನನ್ನ ಅಕ್ಕ ಧಿಕ್ಕರಿಸ್ತಾಳೆ ಅಂದ್ರೆ ಆಕಿನ ದೈವೀಕರಿಸ್ಬೇಡ್ರಿ. ಅಕ್ಕನ ಐಡೆಂಟಿಟಿ, ಅಕ್ಕನ ಸ್ವಂತಿಕೆ. ಕೌಶಿಕನನ್ನ ಆಕಿ ವಲ್ಲ ಯಾಕಂದ್ಲು ಅಂದ್ರೆ, ನನಗೆ ಪುರುಷ ಪ್ರಧಾನ ವ್ಯವಸ್ಥೆಯನ್ನು ಬಿಂಬಿಸುವಂತ ಗಂಡಸರು ಬೇಡ, ನನ್ನನ್ನ ಆತ್ಮಸಂಗಾತನಾದ ಗಂಡಸ ಬೇಕು. ನನಗೆ ಆತ್ಮಸಂಗಾತ ಆಗಿರ್ತಕ್ಕಂಥ ಗಂಡ ಬೇಕು. ನನಗೆ ಕಂಪೇನಿಯನ್ಶಿಪ್ ಆದಂತ ಗಂಡ. ವಿಚಾರ ಪತ್ನಿ ಅಂತ ಹೇಳೋದಲ್ಲ, ವಿಚಾರ ಪತಿ ಬೇಕು ನನಗನ್ಲಿಕ್ಕೆ. ವಿಚಾರ ಪತಿ ಬೇಕು ಅಂದ.
ಆಕೆ ಏಕಕಾಲಕ್ಕೆ ಕೌಶಿಕನನ್ನ ನಿರಾಕರಿಸುವ ಮೂಲಕ ಗಂಡ ದಾಂಪತ್ಯ ವ್ಯವಸ್ಥೆಯಲ್ಲಿ ಇರ್ತಕ್ಕಂಥ ಗಂಡ ಹಸ್ಬೆಂಡ್, ಆಮೇಲೆ ಗಂಡಸು ಅನ್ನುವಂಥ ಜೆಂಟ್ಸ್, ರಾಜ ಅನ್ನುವಂಥ ಕಿಂಗ್ಶಿಪ್, ಮೂರನ್ನು ಏಕಕಾಲಕ್ಕೆ ಧಿಕ್ಕರಿಸಿದ್ಲಕ್ಕೆ. ಗಂಡಸು ರಾಜ ಅನ್ನುವಂಥ ಪ್ರಭುತ್ವವನ್ನ ಏಕಕಾಲಕ್ಕೆ ಧಿಕ್ಕರಿಸುವಂತ ಧೈರ್ಯ ತೋರಿಸಿದ್ಲು ಅಕ್ಕ ಮಹಾದೇವಿಗೆ ಲೌಕಿಕದ ಕಾಮನೆಗಳು ಇರಲಿಲ್ಲ ಅಂತಲ್ಲ, ಅಕ್ಕನ ವಚನಗಳನ್ನ ಓದಬೇಕು. ಅಪ್ಪಿದಡೆ ಅಸ್ಥಿಗಳು ಪುಡಿ ಪುಡಿಯಾಗಿರ್ಬೇಕು. ಅಯ್ಯ ನೀನು ಕೇಳಿದಡೆ ಕೇಳು, ಕೇಳದಿದ್ದಡೆ ಮಾಡು, ನಾ ನಿನ್ನ ಹಾಡಿತಲ್ಲದೆ ಸೈರಿಸಲಾರೇನಯ್ಯ. ಅಯ್ಯ ನೀನು ನೋಡಿದಡೆ ನೋಡು, ನೋಡದಿದ್ದೆ ಮಾಡು, ನಾ ನಿನ್ನ ಅಪ್ಪಿಕೊಂಡಲ್ಲದೆ ಸಹಿಸಲಾರೇನಯ್ಯ. ಎರೆಯಂತೆ ಕರಕರಗಿ ಮಳಲಂತೆ ಜರಿಗೆ ಆಪತ್ತಿಗೆ ಸಖಿಯರನ್ನು ಆರನು ಕಾಣೆ. ಅಪ್ಪಿದಡೆ ಅಸ್ಥಿಗಳು ಪುಡಿ ಪುಡಿ ಆಗಬೇಕು. ಅಷ್ಟರ ಮಟ್ಟಿಗೆ ಜಸ್ಟ್ ಪ್ಯಾಷನ್, ಆ ಹುಚ್ಚುತನ ನನಗೆ ನನ್ನ ಗಂಡ, ನನ್ನ ಪ್ರಿಯಕರನ ಬಗ್ಗೆ. ನನ್ನ ಗಂಡ ಬೇಕಾಗಿಲ್ಲ, ನನ್ನ ಪ್ರಿಯಕರ ಬೇಕು, ನನ್ನ ಕಂಪೇನಿಯನ್ ಬೇಕಂತ ಏನು ಹೇಳಿ ಅವತ್ತು ತನ್ನ ಸ್ವಂತಿಕೆಯನ್ನು ಮೆರೆದಲ್ಲ. ಮದುವೆ ಅನ್ನೋದು ಇತ್ತೇ ಇತ್ತು ನಮ್ಮಲ್ಲಿ. ಮ್ಯಾರೇಜ್ ಈಸ್ ಎನ್ ಅಫೇರ್ ಫಾರ್ ಎ ಬಾಯ್, ಮ್ಯಾರೇಜ್ ಈಸ್ ಎನ್ ಲೈಫ್ ಫಾರ್ ಎ ಗರ್ಲ್. ಮದುವೆ ಅನ್ನುವಂಥ ಈ ವ್ಯವಸ್ಥೆ ಅದ ನೋಡ್ರಿ ನಮ್ಮ ದೇಶದೊಳಗ. ಮದುವೆ ಅನ್ನುವ ವ್ಯವಸ್ಥೆ ಗಂಡಸರಿಗೆ ಕೊಟ್ಟಿರ್ತಕ್ಕಂಥ ಅವಕಾಶಗಳೇ ಬೇರೆ, ಹೆಣ್ಮಕ್ಳಿಗೆ ಕೊಟ್ಟಿರ್ತಕ್ಕಂಥ ಜವಾಬ್ದಾರಿನೇ ಬೇರೆ. ಮದುವೆ ಅನ್ನೋದು ಗಂಡಸರಿಗೆ ಒಂದು ಅವಕಾಶ, ಇಟ್ಸ್ ಎನ್ ಅಫೇರ್. ಹೊರಗೂ ಅಫೇರ್ ಇರ್ಬೋದು, ಒಳಗೂ ಅಫೇರ್ ಇರ್ಬೋದು. ಅದಕ್ಕೆ ಧರ್ಮ ಪತ್ನಿ, ಅಧರ್ಮ ಪತ್ನಿಯರು ಇರ್ತಾರಂತೆ ಅರ್ಥಲ್ಲ ಅದು. ಧರ್ಮ ಪತ್ನಿ ಹೌದು, ಹಾಗೆ ಇತ್ತದು ವೈದಿಕ ನೆಲೆಗಟ್ಟಿನಲ್ಲಿ. ಎಲ್ಲ ಧಾರ್ಮಿಕ ಕಾರ್ಯಗಳಿಗೆ, ವಿಧಿವಿಧಾನಗಳಿಗೆ ಚಾಜ ಅಂತ ನಾವೇನಿರ್ತೀವಿ, ಅದಕ್ಕೆ ಅಥೆಂಟಿಕ್ ಒಬ್ಬಕ್ಕೆ ಧರ್ಮ ಪತ್ನಿ. ಉಪಪತ್ನಿಯರು ಇಟ್ಕೊಳ್ಳೋದು ಹಮಾರಿ ಶಾನ್. ಅದು ನಮ್ಗಲ್ಲಿ ಒಪ್ಪಿತವಾದ ಮೌಲ್ಯ ಆಗಿತ್ತು. ಅದು ಇವತ್ತಿಗೂ ನಮ್ಮ ಸಮಾಜದೊಳಗೆ ತಂಗಿ ಹಂಗೆ ಆಳವ್ರಿಗೆ 60 ಮಂದಿ. ಇವತ್ತಿಗೂ ಇದು ತಪ್ಪಿಲ್ಲ ನಮ್ಗ. ಯಾವ್ದೋ ಬೇರೆ ಹುಡುಗಿ ಮಗ ಮಾಡ್ಕೊಂಡು ಬಂದ, ಮಗ ಮಾಡ್ಕೊ, ಯಾಕಂದ್ರೆ ಆ ಹುಡುಗಿನಂತ ನಾ ಆ ಹುಡುಗಿನ ಲವ್ ಮಾಡೀನಿ, ಆಕೆ ಬಿಟ್ರು ನಾ ಸಾಯ್ತೀನಿ, ನಾ ಆಕಿನ ಸಂಗಟಿನ ಹಿಂಗ ಸಾಯ್ತಾನಲ್ಲ ಮಗ, ಯಾಕಾಗಲ್ಲ ಇಟ್ಕೋ, ಆಕಿಗೆ ಚಾಜಕ್ ಬೇಕಲ್ಲ, ನಾವು ಇನ್ನೊಂದು ಮಾಡ್ತೇವೆ, ಆಕೆ ಇಟ್ಕೋ. ನೀ ಎಷ್ಟು ಸಲೀಸಾಗಿ ಬಿಡ್ತಾರ ಅವ್ರು. ಇಟ್ಕೋ ಅನ್ನಂತ ಶಬ್ದನೇ ಸ್ತ್ರೀ ಕುಲಕ್ಕೆ ಮಾಡುವ ಅಪಮಾನ ಅದು. ಆದ್ರೆ ಅಕ್ಕ ಅವತ್ತು ಕೌಶಿಕನನ್ನ ಧಿಕ್ಕರಿಸಲಿಕ್ಕೆ ಕಾರಣ, ಕೌಶಿಕ ನನ್ನ ಇಷ್ಟ ಪುರುಷ ಅಲ್ಲ. ಒಂದ್ ವೇಳೆ ಈಗ ಯಾರೇ ನಾ ಹುಡುಗಿಯರಿಗೆ ಹೇಳ್ತೀನಿ, ಗಂಡಸರನ್ನ ಆಯ್ಕೆ ಮಾಡ್ಕೋಬೇಕು, ಗಂಡಸರಿಗೆ ಚೂಸ್ ಮಾಡ್ಕೋಬೇಕು ಅಂದ್ರೆ ನಿಮ್ಮನ್ನ ಗೌರವಿಸುವ, ನಿಮ್ಮನ್ನ ಪ್ರೀತಿಸುವ, ನಿಮ್ಮನ್ನ ತನ್ನವಳಂತ ತಿಳ್ಕೊಳ್ತಕ್ಕಂಥ ಸರಿ ಸಮಾನವಾದ ವಿಚಾರವುಳ್ಳಂತ ಒಬ್ಬ ಗಂಡಸನ್ನ ಆಯ್ಕೆ ಮಾಡ್ಕೊಳ್ಬೇಕೆ ಹೊರತು ಅವನ ನೌಕರಿ, ಅವನ್ ಪ್ಯಾಂಟ ಶರ್ಟ, ಅವನ ಆಸ್ತಿ ಪಾಸ್ತಿ, ಹೌದಲ್ರಿ, ಅವನ ಅಂತಸ್ತು, ಮತ್ತ ಅವನ ಹೀರೋ ಹುಂಡ, ಅವನ ಮೋಟರ್ ಸೈಕಲ್, ಅವ ಹಚ್ಚಿದು ಸೇಂಟ ಗಿಂಟ ನೋಡಿ ಆಡಿಸ್ಕೋಬಾರ್ದ್ರೆ ಹುಚ್ಚ ಹುಡುಗಿಯರೆ ಅಂತ ಹೇಳ್ತೀನಿ. ಅವನು ರೂಪ ವಯಸ್ಸು ನೋಡಿಲ್ಲ, ಅದನ್ನೂ ಹೇಳ್ತಾರ ನಮ್ಮಲ್ಲಿ. ಹೆಣ್ಮಕ್ಳಿಗೆ ರೂಪ ನೋಡ್ಬೇಕ್ರಿ, ಗಣಸರಿಗೆ ಗುಣ ನೋಡ್ಬೇಕ್ರಿ. ಗಣಸರಿಗೆ ಗುಣನೂ ನೋಡಲ್ಲ, ರೂಪನೂ ನೋಡಲ್ಲ. ಇವತ್ತಿಗೂ ಹಂಗದ ಇಲ್ರಿ. ಮದುವೆ ಐತಂದ್ರೆ ಹುಡುಗಿನ್ಕಿಂತ ಸಣ್ಣಕ್ಕಿರ್ಬೇಕು, ಹುಡುಗಿನ್ಕಿಂತ ಕಮ್ ಕಲ್ತಿರ್ಬೇಕು. ಹುಡುಗಿಗೆ ನೌಕರಿ ಇತ್ತಂದ್ರೆ ಹುಡುಗಿನ್ಕಿಂತ ಸಣ್ಣ ನೌಕರಿ ಇರ್ಬೇಕು. ಆದ್ರೆ ಹುಡುಗಿ ಬಣ್ಣ ಹುಡುಗನ್ಕಿಂತ ಹೆಚ್ಚಿರ್ಬೇಕು. ವಯಸ್ಸು ಕಮ್ಮಿ ಇರ್ಬೇಕು, ಸಾಲಿ ಕಮ್ಮಿ ಇರ್ಬೇಕು, ಪಗಾರ ಕಮ್ಮಿ ಇರ್ಬೇಕು, ಅಂತಸ್ತು ಕಮ್ಮಿ ಇರ್ಬೇಕು, ಬಣ್ಣ ಹೆಚ್ಚಿರ್ಬೇಕು, ಬಣ್ಣ ಬೆಳ್ಳಗಿರ್ಬೇಕು. ಲಾಜಿಕ್ ಬೇಕಲ್ಲ ಯಾವಾದರೆ ಒಂದರೆ. ಹೀಗಾಗಿ ಅಕ್ಕ ಅವತ್ತು ಯಾಕೆ ಕೌಶಿಕನನ್ನು ಧಿಕ್ಕರಿಸಿದ್ಲು? ಚನ್ನಮಲ್ಲಿಕಾರ್ಜುನ ಇಷ್ಟ ಆದಂತ ಕೌಶಿಕನನ್ನು ಧಿಕ್ಕರಿಸಲಿಲ್ಲ. ಚನ್ನಮಲ್ಲಿಕಾರ್ಜುನ ಎಂಬ ಆಕಿನ ಕನಸಿನ ಗಂಡ ಇದ್ದ, ಕನಸಿನ ಸಂಗಾತಿ, ಕನಸಿನ ಪುರುಷ ಈ ಲೋಕದಲ್ಲಿ ಅಲ್ಲಿ ಸಿಕ್ಕಲಿಲ್ಲ ಅನ್ನುವ ಕಾರಣಕ್ಕಾಗಿ ನನ್ನ ಗಂಡ ಇಂಥವ, ಅವನನ್ನ ನೀವು ದೇವ್ರನ್ನೋದಾದ್ರೆ ದೇವ್ರನ್ರಿ, ಅವ ನನಗ್ ಗಂಡ ಅಷ್ಟೆ, ನೀವು ದೇವ್ರನ್ನೋದಾದ್ರೆ ನಾನು ಬೆಂತ್ರ ಇಲ್ಲ.
ಅದನ್ನು ಬಹಳ ಸ್ಪಷ್ಟವಾಗಿ ಹೇಳದ್ಲಕ್ಕೆ. ಹೀಗಾಗಿ ಆಕಿ ಲೋಕದ ಗಂಡನ್ನ ಮದುವೆ ಆಗ್ಲಿಲ್ಲ ಅನ್ನುವ ಕಾರಣಕ್ಕಾಗಿ ಎಷ್ಟು ಕಷ್ಟಪಟ್ಟದ್ಲಕ್ಕಿ. ಅನುಭವ ಮಂಟಪದಾಗ ಸರಳ ಎಂಟ್ರಿ ಕೊಟ್ಲಿಲ್ಲ. ಕೌಶಿಕನ ಹತ್ರ ಏನ್ ಪಟ್ಟಳಕಿ. ಕೌಶಿಕನ ಹತ್ರ ಏನಾರು ಮಾಡಿ ಕೌಶಿಕನ ಬಗ್ಗೆನೂ ನನ್ ಗೌರವ ಇದೆ. ಅವನ್ ನಿಜವಾದ ಪ್ರೇಮಿ, ಎರಡು ಮಾತಿಲ್ಲ. ಬಟ್ ದಿಸ್ ಇಸ್ ಒನ್ ಸೈಡೆಡ್ ಲವ್. ಕೌಶಿಕ ಅಕ್ಕನನ್ನ ಪ್ರೀತಿಸಿದಾನೆ, ಎರಡು ಮಾತಿಲ್ಲ ನಾವು, ಹೌದಲ್ರಿ? ಕೌಶಿಕನನ್ನ ಅರ್ಥ ಮಾಡ್ಕೋಬೇಕಾಗ್ತದ. ಆದ್ರೆ ಅಕ್ಕನಿಗೆ ಪುರುಷ ಪ್ರಧಾನ ವ್ಯವಸ್ಥೆ ಗಂಡಸು ಇಷ್ಟ ಇಲ್ಲಕ್ಕಿಗೆ. ನನ್ನನ್ನ ನಾನಾಗಿಯೇ ನೋಡುವಂತ ಒಂದು ವ್ಯವಸ್ಥೆ ನಾಗಿ ಏನೆಲ್ಲ ಮಾಡಿ ಹೊರಗೆ ಬಂದು ದಿಗಂಬರೆಯಾಗಿ ಹೊರಟ್ಲು ಅನ್ನುವಂಥ ಪರಿಕಲ್ಪನೆ ಏನಿದೆಯೋ, ಧಿಕ್ಕರಿಸಿ ಹೊಂಟ್ಲು ಅಂತ. ಏನ್ ಧಿಕ್ಕರಿಸಿ ಹೊಂಟ್ಲು? ಗಂಡನ ಮನ್ಯಾಗ ನಾವು ಗಂಡವಲ್ಲ ಅಂತ ಬಂದೇವಂದ್ರ ತವ್ರ ಮನ್ಯಾಗನು ಜಾಗ ಇರಲ್ಲ ನಮಗ. ತವ್ರ ಮನ್ಯಾಗನು ಜಾಗ ಇರಂಗಿಲ್ಲ. ಹೇಳ್ತಾರೆ ನಮಗೆ ಹೆಜ್ಜೆ ಹೆಜ್ಜೆಗೆ. ಇವತ್ತಿಗೂ ಕೂಡ ಆ ವ್ಯವಸ್ಥೆ, ಆ ನಂಬಿಕೆಗಳಲ್ಲಿ ಏನು ವ್ಯತ್ಯಾಸ ಆಗಿಲ್ಲ ನಮಗ. ಸಣ್ಣ ಮಗಳಿರ್ತದ, ಕೂಸಿರ್ತದ, ಅದು ಸುಮ್ಮನೆ ಆಡ್ಕೋತ ಮಾತಾಡ ಮುಂದೆ ಅದ್ರ ತಮ್ಮ ಇರ್ತದ. ಮನ್ಯಾಗ ಆಡ್ಕೋತಾನೆ ಈ ಟಿವಿ ನಂದು ಅಂತದ. ಅದ್ರ ತಂಗಿರ್ತದ ಒಂದು, ಈ ಟಿವಿ ನಂದು ಅಂತದ, ಅದನ್ನು ಹುಡುಗಿ. ಅವಾಗ ಸುತ್ತಮುತ್ತಿದ್ದವ್ರು ಮಳ್ಳಿ ನಿಂದ್ಯಾಕಾತದ, ನಿನ್ ಗಂಡ ಮನಿಗೆ ಹೋಗಿ, ಇದಲ್ಲ ನಿಂದು. ಸುಮ್ಮನು ಅನ್ಗೂಡಲ್ಲ ನಮಗ. ಅನ್ಗುಡ್ತಾರೆ ನಿಮ್ ಸುಮ್ಮ ಇಲ್ಲ. ಏನ್ರಿ ನೀವ್ ಅಂತೀರಿ? ನಮ್ದೆಲ್ಲ ಆಗೋಡಿ ಹೆಚ್ಚು ನೋಡ್ರಿ, ಬಂಗಾರ ಇಟ್ಟು ಹಾಕೊಂಡ್ರಿ, ಬೆಳ್ಳಿ ಇಟ್ಟು ಹಾಕೊಂಡ್ರಿ, ಪಾಟ್ಲಿ, ವಿಲ್ವಾರ, ಗೆಜ್ಜಿ ಟಿಕ್ಕೆ, ಒಜ್ಜಿ ಟಿಕ್ಕೆ, ತೋಡೆ ಇಟ್ಟು ಹಾಕಿವ್. ನಿಮ್ಮ ನಾವೊಂದು ಪ್ಯಾಂಟ ಶರ್ಟ್ ಹಾಕೊಂಡು ಬಂದಿದ್ದೇವೆ. ಇವು ಈಸು ನಮ್ಯಾಗ ಯಾಕೆ ಹಾಕಿರಿ ಗೊತ್ತೇನ್ರಿ? ನಿಮ್ ಹೆಣ್ತಿ ಅಂತ ಅನ್ಸ್ಕೋಬೇಕನ್ನ ಸಲಕ್ಕ. ಗೌಡರ ಹೆಣ್ತಿ ಅಂದ್ರೆ ಸುಮ್ ಪುಕ್ಷಟೆ ಬಂದ್ರೆ ಹೆಂಗ? ಸಾವ್ಕಾರ ಹೆಣ್ತಿ ಅಂದ್ರೆ ಬಂದ್ರೆ ಹೆಂಗ? ನಿಮ್ಮ ದೊಡ್ಡ ಅಸ್ತಿಕೆ ನಿಮ್ ಇದ್ರಾಗ ನಿಮ್ಗೆ ಮಾತು ಕೇಳಾರ್ದೆ ಒಂದೇ ಒಂದು ಮಾಸಿ ಮಾರ್ಕೊಂಡೆ ಅಂದ್ರೆ ನಮ್ ದಪ್ಪನಾನೇ ಅದ. ನಾವು ಅಲ್ಲಿ ಹಿಡ್ದು ಇಲ್ಲಿ ತನಕ ನನ್ನ ಗಂಡ ಬಹಳ ಶಾಣೆ ಅನ್ಕೋತ ಬಂದಿವತ್ತು ಹೇಳಿ ನಮ್ಗೆ ಅನ್ನದ ರೀ. ನನ್ನ ಗಂಡ ಹುಚ್ಚದ ಅಂದ್ರೆ ಮರದನೇ ಇಡಂಗಿಲ್ಲ. ಇರ್ತಾರ ಖರೆ ಹುಚ್ಚ ಆದ್ರೆ ಅನ್ನಪ್ಲೇ ಇಲ್ಲ. ಅಷ್ಟು ಚಾಣಾಕ್ಷತನದಿಂದ ಭಾರತೀಯ ಮಹಿಳೆ ಸಂಸಾರ ಮಾಡ್ತಾಳೆ. ವಿ ಶುಡ್ ಸಲ್ಯೂಟ್. ನಿಜವಾಗಿ ಸಲ್ಯೂಟ್ ಮಾಡ್ಬೇಕು. ನಾನು ಹಿಮಾಲಯ ಬೇಕಾದ್ರೆ ಏರ್ಬಹುದು. ಇದರ ಅರ್ಥ ನಾನು ಪುರುಷ ವಿರೋಧಿ ಹಿನ್ನೆಲೆಯಲ್ಲಿ ಹೇಳ್ತಾ ಇಲ್ಲ ಸ್ನೇಹಿತರೆ. ಅದ್ಭುತವಾದ ಬಸವನಂತ, ಅಲ್ಲಮನಂತ, ಗಾಂಧಿಯಂತ ಪುರುಷ ಸಂಗಾತಿಗಳು ಕೂಡ ನಮ್ಮೊಂದಿಗಿದ್ದ. ಇವತ್ತು ಕೂಡ ತಮ್ಮ ಹೆಂಡತಿಯನ್ನ ಪ್ರೀತಿಸುವ, ಗೌರವಿಸುವ ಕೋಟಿ ಕೋಟಿ ಜನ ಅಣ್ಣ ತಮ್ಮಂದಿರಿದ್ದಾರೆ. ನನ್ನ ಪ್ರಶ್ನೆ ಇರೋದು ಪುರುಷರ ಬಗ್ಗೆ ಅಲ್ಲ. ಅಕ್ಕನ ಪ್ರಶ್ನೆ ಇರೋದು ಪುರುಷರ ಬಗ್ಗೆ ಅಲ್ಲ. ಪುರುಷ ಪ್ರಧಾನ ನಂಬಿಕೆಯ ಮೌಲ್ಯಗಳು, ಪುರುಷ ಪ್ರಧಾನ ವ್ಯವಸ್ಥೆಯ ಪರಿಸರ, ಅದನ್ನ ಅವತ್ತು 900 ವರ್ಷಗಳ ಹಿಂದೆ ಭಾರತದಲ್ಲಿ ಪ್ರಪ್ರಥಮ ಬಾರಿಗೆ ಅವುಗಳನ್ನ ಒಡೆಯುವಂತ ಕೆಲಸ ಅಕ್ಕ ಮಾಡಿದ್ಲ. ಯಾರಿಗೂ ಮಾಡ್ಲಿಕ್ಕೆ ಸಾಧ್ಯವಾಗದೇ ಇರತಕ್ಕಂತ ಕೆಲಸವನ್ನ ಅಕ್ಕ ಅವತ್ತು ಮಾಡಿದ್ಲಲ್ಲ ಅಂತ. ಒಡಿಲಿಕ್ಕೆ ಸಾಧ್ಯ ಇರಲಿಲ್ಲ ನಮ್ಗೆ. ಇವತ್ತಿಗೂ ಕೂಡ ಅವುಗಳನ್ನ ಮೀರಲಿಕ್ಕೆ, ಒಡಿಲಿಕ್ಕೆ ಸಾಧ್ಯ ಇಲ್ಲ ನಮ್ಗೆ. ಆ ನಂಬಿಕೆಗಳನ್ನು ಒಡೆಯಲಿಕ್ಕೆ ಗಂಡನ ಮನೆಯಲ್ಲಿ ಜಾಗ ಇಲ್ಲ ಅಂದ್ರೆ ನಮ್ಮ ಮನೆಗೂ ಜಾಗ ಇಲ್ಲವ. ಇವತ್ತಿದು ಸಹಜವಾಗಿರ್ತಕ್ಕಂಥ ಮಾತನ್ನೇ. ಮಾತಿಗೆ ನಾವ್ ಏನಾರ ಅಂದಿವಿ ಅಂತಂದ್ರೆ ಅಲ್ಲದ ಹೋಗಿ ನಿನ್ ಗಂಡ ಮನಿ ಇಲ್ಲಾರು ನಿಂದಲ್ಲ, ಇದು ಮನಿ ನಿಂದಲ್ಲ, ಹೊಲ ಮನಿ ಬಿಡ್ರಿ. ನಮ್ಮ ಮನ್ಯಾಗ ನಮ್ಮವ್ವ ಒಂದ್ ಚಮಚ ಕುಳ್ಳಿ ಮಿಳ್ಳಿ ತೋತಾಳ ಬಾಂಡೆ ಮಾರೋರ್ ಬಲ್ಲಿ. ಬಾಂಡೆ ತೊಗೊಂಡು ಬಂದು ಅದ್ರ ಮ್ಯಾಗ ಹೆಸರು ಹಾಕ್ತಾಳೆ. ಗಂಡನ ಹೆಸರು ಹಾಕ್ತಾಳ. ಅದು 2 ವರ್ಷದ ಪಾರ್ ಇತ್ತಂದ್ರೆ ಗಂಡಸಿನ ಹೆಸರು ಹಾಕ್ತಾಳೆ. ನಮ್ಮ ಹೆಸರು ಹಾಕಿಲ್ಲ ಚಮಚದ ಮ್ಯಾಗ್ನು ಹಾಕಿರಿ. ಚಮಚದ ಮ್ಯಾಗ ಕುಳ್ಳಿ, ನಾ ಹೇಳೋದು ತಾಟ ಬಟ್ಟಲ, ಅದ್ರ ಮ್ಯಾಗ ಸಹಿತ ನಮ್ಮ ಹೆಸರು ಇಲ್ರಿ. ದಾಸರ ಹಾಡಿದ್ರು, ಇಲ್ಲಿರೋದು ಸುಮ್ಮನೆ, ಅಲ್ಲಿರೋದು ನಮ್ಮ ಮನೆ ಅಂತ ದಾಸರ ಹಾಡಿದ್ರು. ನಮಗ ನಾ ಅಲ್ಲಿನೂ ಮನಿ ಇಲ್ಲ, ಇಲ್ಲಿನೂ ಮನಿ ಇಲ್ಲ. ಗಂಡ ಮನೆಗೆ ಹೋಗಿ ಏನ್ರ ಹೆಚ್ಚಕಮ್ಮ ಮಾತಾಡ್ಲಕತ್ತೇವ ಅಂದ್ರ, ಓ ವೈನಿ ಇದು ನಮ್ಮ ಮನೆ ಅದ, ನಮ್ಮ ಮನ್ಯಾಗ ಹೆಂಗಸರ್ ಕಾರ್ಬಾರ್ ನಡೆಯಲ್ಲ, ನೀವು ಸುಮ್ಮನೆ ನಿಂದ್ರ, ಅದಕ್ಕ ನಾವು ಗಣಸರು ಮಾತಾಡ್ತೇವೆ. ಎಲ್ಲಿ ನಮ್ಮ ಅಭಿಪ್ರಾಯಗಳಿಗೆ ಬೆಲೆ ಅಂತ. ಹೆಚ್ಚಕಮ್ಮ ಏನ ಮಾತಾಡಿದೇವ, ಯಾಕ ನಿನ್ ತವ್ರ ಮನಿಗೆ ಹಚ್ಚಂದೇನ ಹಾದಿ? ತವ್ರ ಮನೆಗೆ ಹೋಗಿ ಉಳಿದೇವ ಅಂದ್ರ ಯಾಕ ಪಂಚಮಿಗೆ ಬಂದಕ್ಕಿನ್ನ ಹೋಗೇ ಇಲ್ಲಲ್ಲ ಗೌರಮ್ಮ ಯಾಕ? ಮರುದಿನ ನಮ್ದೇ ಒಂದು ಬ್ರೇಕಿಂಗ್ ನ್ಯೂಸ್, ಗೌರವ್ ಬಂದಾಳ ಪಂಚಮಿಗೆ, ತಿಂಗಳಾಯ್ತು ತಂಗಿ ಇನ್ನ ಹೋಗಿಲ್ಲ. ತಿಪ್ಪಿ ತುಂಬ ನಾವೇ, ಟಿವಿ ತುಂಬ ನಾವೇ.
ಯಾವ್ದೋ ಒಬ್ಬ ಹೆಣ್ಮಗಳು ಗಂಡಗ ಹೊಡೆದಾಳಂದ್ರೆ ಮುಂಜಾನೆ ಚಂತನ ಬ್ರೇಕಿಂಗ್ ನ್ಯೂಸ್. ದಿನ ಹೆಂಡತಿ ಹೊಡಿತಾರ, ನೋ ಬ್ರೇಕಿಂಗ್ ನ್ಯೂಸ್. ನಾ ಹೊಡಿಬೇಕು ಅಂತ ಹೇಳ್ತಾ ಇಲ್ಲ, ಇಟ್ ಶುಡ್ ಬಿ ಕಂಡೆಮ್. ಹೆಂಡತಿ ಗಂಡಗೆ ಹೊಡೆದು ಅನಾಗರಿಕತೆ, ಗಂಡ ಹೆಂಡತಿ ಹೊಡೆದು ಅನಾಗರಿಕತೆ, ಮನುಷ್ಯತ್ವ ಅಲ್ಲ ಅದು. ಆದ್ರೆ ನಮ್ಮನ್ನು ನೋಡುವ ರೀತಿಯನ್ನ ನಾನು ಕೆಣಕ್ತಾ ಇದ್ದೀನಿ. ಇಲ್ಲಿ ಯಾರು ಇಲ್ಲಿ ಬಜಾರಿ ಹೆಂಡತಿ ಆಪ್ಷನ್ ಹೆಂಗಾಗ್ತಾರ ನೋಡಿದ್ರಿ, ಕ್ಯಾಪ್ಷನ್ಗಳು ಹೆಂಗಾಗ್ತಾರ, ಬಜಾರಿ ಹೆಂಡತಿ ಗಂಡನಿಗೆ ಥಳಿತಾ, ಗಂಡನ ಹೊಡೆದು ಎಂಥ ಇದು. ಆಮೇಲೆ ನೋಡ್ರಿ ಇವ್ರು ನೋಡೋರೆಲ್ಲ ಕಾಲ ಕೆಟ್ಟತ್ರಿ, ಕಲಿಯುಗ ಹೋಯ್ತು, ಮಳಿ ಹೋಯ್ತು, ಬೆಳಿ ಹೋಯ್ತು, ಹೆಣ್ಮಕ್ಳೆಲ್ಲ ಗಣಸರಿಗೆ ಹೊಡ್ಲಾಕತ್ತಾರ. ಹಿಂಗ್ರಿ ಅಂದ್ರೆ ಇದ್ರ ಲೆಕ್ಕ, ಹೆಣ್ಮಕ್ಳು ಗಣಸರಿಗೆ ಹೊಡೆದ್ರ ಕಾಲ ಕೆಟ್ಟು, ಗಣಸರು ಹೆಣ್ಮಕ್ಳಿಗೆ ಹೊಡೆದ್ರ ಕಾಲ ಬರೋಬರಿ ಅದ ಅಂತ. ಪುರುಷನ ಹಮ್ಮಿಕೆ ಇತ್ತಲ್ಲ, ಆ ಹಮ್ಮಿಕೆಯನ್ನು ಒಡೆದು ಚೂರು ಚೂರು ಮಾಡಿ ಅಕ್ಕ ಬಂದಾಗ ಯಾರು ಆಕಿನ ಜೊತೆ ಬರಲಿಲ್ಲ. ಇವತ್ತು ಅಕ್ಕನ ಬಳಗದ ಮೂಲಕ ಅಕ್ಕ ಮಾದೇವಿ ಮಹಾರಾಜ್ ಕಿ ಜೈ ಅನ್ನೋದು ಬಹಳ ಈಜಿ ಅದ ರೀ. ಅವತ್ತ ಅಕ್ಕ ಎದುರಿಸಿದ್ಲಲ್ಲ, ಒಂದು ತುತ್ತ ಅನ್ನಕ್ಕೂ ಅಕ್ಕ ಗತಿ ಇರ್ಲಾರ್ದಂಗ ಬಂದ್ಲು ಅನ್ನೋದನ್ನ ಮನೆ ಮನೆ ತಪ್ಪದೆ ಕೈ ಒಟ್ಟಿ ಬೇಡುವಂತೆ ಮಾಡಯ್ಯ, ಬೇಡಿದಡೆ ನೆಲಕ್ಕೆ ಬೀಳುವಂತೆ ಮಾಡಯ್ಯ, ನೆಲಕ್ಕೆ ಬಿತ್ತೊಡೆ ನಾನು ಎತ್ತಿಕೊಂಬುವ ಮುನ್ನ ಶುನಿ ಎತ್ತಿಕೊಂಬುವಂತೆ ಮಾಡು ಚನ್ನ ಮಲ್ಲಿಕಾರ್ಜುನ ಶರಣೆಂಬುದು ಮಾಣೆ ಅಂದೊಳಕ್ಕೆ. ನನಗೆ ಗೊತ್ತದ ನೀವು ಅನ್ನ ಹಾಕಂಗಿಲ್ಲ. ಗಂಡಗ್ ಬಿಟ್ಟು ಕಿದೆ ನೋಡು, ಯಾವ ರಾಜನಂತ ಗಂಡಗ್ ಬಿಟ್ಟದಂತ ಇದಕ್ಕೇನು ತಲೆ ಕಟ್ಟದೇನು ನೋಡು, ಹುಚ್ಚಿಡೋದೇನು ನೋಡು. ಈಗನು ಅದಲ್ರಿ ಹುಡುಗ ಅವರನ ರೀ ಚೊಲೋ ಇಲ್ಲ, ಗುಂಡಾನ ಇದ್ರೆ ಏನಾಯ್ತು, ಮನಾರ್ ಪನ್ನ ಸಕ್ಕರೆ ಭೂಮಿ ಅದ, ಒಂದ್ 2 ಮಕ್ಕಳಾದ್ರೆ ತಾನೇ ಸೀದಾತನ. ನಾವು ಟೆಸ್ಟಿಂಗ್ ಪಾಯಿಂಟ್ ಇದ್ದಂಗೆ ಈ ಗಣಸರಿಗೆ ನಾವು ಯಾಕಂದ್ರೆ ನಾವು ಮಹಿಳಾ ಕಾಲೇಜ್ ಲೆಕ್ಚರರ್ ಇದ್ದೀನಿ. ನಾನು ಪ್ರತಿ ವರ್ಷ 2,000 ವಿದ್ಯಾರ್ಥಿನಿಯರಿಗೆ ಕಳಿಸ್ತೀನಿ. ನಾ ದಿನ ನೋಡ್ತೀನಿ ಹುಡುಗಿಯರ ಲಗ್ನ ಆದ ಕೂಡಲೇ ಅವ್ರು ಏನು ಕಷ್ಟಪಡ್ತಾ ಇದ್ದಾರೆ, ಸಂಕಟ ಪಡ್ತಾ ಇದ್ದಾರೆ ಅನ್ನತ್ತ. ಆದ್ರೆ ಅಕ್ಕ ಅವತ್ತು ಹೆಣ್ಣು ಮಕ್ಕಳಿಗೆ ಸ್ಥೈರ್ಯವಾಗಿ ನಿಂತು, ನಿಮ್ಮ ಮನ ಒಪ್ಪದ ನಿಮ್ಮನ್ನ ಗೌರವಿಸಿದ ಗಂಡನ ಜೊತೆ ಬಾಳೆ ಮಾಡ್ಬೇಕಂತೇನಿಲ್ಲ. ಹಂಗಂದ್ರೆ ಹಂಗ್ರಿ ಎಲ್ಲರೂ ಅಕ್ಕ ಮಾದೇವಿ ಆದ್ರೂ ನಡಿಬೇಕು ಹೆಂಗ್ರಿ ದುನಿಯಾ? ಎಲ್ಲರೂ ಅಕ್ಕ ಮಾದೇವಿ ಹೆಂಗಾದ್ರೂ ದುನಿಯಾ ನಡಿಬೇಕು ಹೆಂಗ್ರಿ? ಅವರನ್ನ ಪ್ರೀತಿಸುವ, ಗೌರವಿಸುವ, ಆನಂದಿಸುವ ಗಂಡಂದಿರಾದ್ರೂ ದುನಿಯಾ ನಡಿಲಿ. ಹಿಂಗೆ ಕೊಳಕ ದುನಿಯಾ ನಡೀತಿತ್ತಂದ್ರೆ ನಿಂದ್ರಲೇಕ ಗಂಟೆನೋಗದ ನಿಮ್ದು ನಮ್ದು. ದುನಿಯಾ ನಡಿಬೇಕಲ್ರಿ, ನಡೆಸ್ಬೇಕಂತ ಯಾವ ಹೇಳಣ, ನಿಂದ್ರಲಿ. ಅದಲ್ಲ, ಈ ಮೌಲ್ಯಗಳನ್ನ ಬದಲಾಯಿಸ್ಕೊಂಡು